ಕನ್ನಡ ಮಾತನಾಡುವ ಜನರು ಅಧಿಕವಾಗಿರುವ ಪ್ರದೇಶಗಳನ್ನು ಒಂದೇ ಆಡಳಿತ ಪ್ರಾಂತ್ಯವಾಗಿ ಹೊಂದಿರಬೇಕೆಂಬ ಹಂಬಲವು ಮೊಟ್ಟಮೊದಲಿಗೆ ಪ್ರಕಟವಾಗುವುದು ಒಬ್ಬ ಬ್ರಿಟಿಷ್ ಅಧಿಕಾರಿಯಿಂದ ಎಂದರೆ ಆಶ್ಚರ್ಯಪಡಬೇಕಾಗಿಲ್ಲ. ಬ್ರಿಟಿಷರು ಒಡೆದು ಆಳುವ ನೀತಿ ಎಂಬುದು ಒಪ್ಪಿತವಾದ ಮಾತಾಗಿರುವುದಾದರೂ ಅದರಲ್ಲೂ ಕೆಲವು ಅಧಿಕಾರಿಗಳು ಆ ಮಾತಿಗೆ ವಿನಾಯಿತಿಯಾಗಿ ಇದ್ದರು ಎಂಬುದು ಸುಳ್ಳಲ್ಲ. 1800ರ ಸುಮಾರಿನಲ್ಲಿ ಬಳ್ಳಾರಿ ಜಿಲ್ಲೆಯ ಕಲೆಕ್ಟರ್ ಆಗಿದ್ದ ಸರ್ ಥಾಮಸ್ ಮನ್ರೋ ಯುದ್ಧಗಳಲ್ಲಿ ಪರಾಕ್ರಮಕ್ಕೆ ಹೆಸರಾದಂತೆ ಆಡಳಿತದ ದಕ್ಷತೆ ಮತ್ತು ವಿಚಕ್ಷಣತೆಗೂ ಹೆಸರು ಪಡೆದವನು. ಮುಂಬೈ ಅಧಿಪತ್ಯಕ್ಕೆ ಸೇರಿದ ಕನ್ನಡ ಭಾಗಗಳ ಬಗ್ಗೆ 1826ರ ವೇಳೆಗಾಗಲೇ ಮನ್ರೋಗಿದ್ದ ಆಲೋಚನೆಗಳನ್ನು ಹೀಗೆ ದಾಖಲಿಸಲಾಗಿದೆ. ಈ ಪ್ರದೇಶಗಳನ್ನು ಮದರಾಸು ಆಡಳಿತಕ್ಕೆ ವರ್ಗಾಯಿಸುವುದರಿಂದ ಅಲ್ಲಿ ಹಳೆಯ ಮರಾಠರ ಆಳ್ವಿಕೆಯ ನೆನಪು ಉಳಿಯದಂತೆ ಮಾಡಲು ಸಾಧ್ಯವಾಗುತ್ತದೆ. ಈ ಪ್ರದೇಶಗಳಲ್ಲಿ ಪ್ರಭಾವಶಾಲಿಗಳಾದವರು ಕೊಂಕಣದ ಜನ ಬಹುಸಂಖ್ಯಾತ ಕನ್ನಡಿಗರ ಆಶೋತ್ತರಗಳನ್ನು ಗಮನಕ್ಕೆ ತಂದುಕೊಳ್ಳಲಾರದೆ ಅಲ್ಪಸಂಖ್ಯಾತರಾದ ಕೃಷ್ಣಾ ನದಿಯನ್ನು ದಾಟಿ ಬಂದು ನೆಲೆಸಿ ಜಹಗೀರುದಾರರಾಗಿ ಜರ್ಬು ಮಾಡಿದವರು. ಈಗ ಹೇಗೋ ಈ ಪ್ರದೇಶ ಮದರಾಸಿನ ದಂಡಿನ ವಶದಲ್ಲಿದೆ. ಪೌರಾಧಿಕಾರವು ಮದರಾಸು ಸರ್ಕಾರದ ವಶಕ್ಕೆ ಬಂದರೆ ಆಡಳಿತವು ಸುಗಮವಾಗುತ್ತದೆ. ಧಾರವಾಡ ಸೀಮೆ ಮತ್ತು ಮದರಾಸು ವಶದಲ್ಲಿರುವ ಕನ್ನಡದ ಪ್ರದೇಶಗಳಿಗೂ ಬಳ್ಳಾರಿ ಸೊಂಡ ಅಥವಾ ಸೊಂಡೂರು ಮತ್ತು ಮೈಸೂರು ಸೀಮೆಗಳಿಗೂ ಯಾವ ದೃಷ್ಟಿಯಿಂದಲೂ ವ್ಯತ್ಯಾಸವಿಲ್ಲ. ಆಡುವ ಭಾಷೆ ಕನ್ನಡ. ಸ್ವಾಭಾವಿಕವಾಗಿ ಒಂದೇ ಆಗಿರುವ ಸೀಮೆಗೆ ಸೇರಬೇಕಾದ್ದನ್ನು ಆ ಸೀಮೆಗೆ ಸೇರಿಸುವುದರಿಂದ ಜನ ಸಂತೋಷಪಡುತ್ತಾರೆ. ಹೀಗೆ ಮಾಡದೆ ಮರಾಠ ಪ್ರಭಾವ ಬೆಳೆಯುವುದಕ್ಕೆ ಆಸ್ಪದ ಕೊಡುವ ಮತ್ತು ಸ್ವಾಭಾವಿಕವಾದ ನಂಟೂ ಇಲ್ಲದ ಮುಂಬೈ ಪ್ರಾಂತ್ಯಕ್ಕೆ ಧಾರವಾಡ ಸೀಮೆಯನ್ನು ಸೇರಿಸುವುದು ಯುಕ್ತವಲ್ಲ. ಈ ಒಂದು ಶಾಶ್ವತವಾದ ಏಕೀಕರಣವನ್ನು ಸಾಧಿಸುವುದರಲ್ಲಿ ಒಟ್ಟು ಕನ್ನಡ ಜನರ ಹಿತದೃಷ್ಟಿ ಎದ್ದು ಕಾಣುತ್ತದೆ. ತಮ್ಮ ಯೋಗಕ್ಷೇಮಕ್ಕೋಸ್ಕರ ಪುಣೆ, ಮುಂಬಯಿ ನಗರಗಳ ಕಡೆ ನೋಡುವ ಮರಾಠ ಸರದಾರರ ಹಿತರಕ್ಷಣೆಗಿಂತ ಈ ಒಟ್ಟು ಜನಹಿತದ ದೃಷ್ಟಿ ಮೇಲ್ಪಟ್ಟಿತ್ತು. ಮನ್ರೋನ ಅಭಿಪ್ರಾಯಗಳಿಗೆ ಮನ್ನಣೆ ದೊರೆತಿದ್ದರೆ ಕರ್ನಾಟಕ ಏಕೀಕರಣ ಚಳುವಳಿಯ ಅವಶ್ಯಕತೆಯೇ ಇರುತ್ತಿರಲಿಲ್ಲವೇನೋ. 1830ರ ಕಂಪನಿ ಸರ್ಕಾರ ಕರ್ನಾಟಕದ 4 ಉತ್ತರ ಜಿಲ್ಲೆಗಳನ್ನು ಮುಂಬೈ ಅಧಿಪತ್ಯಕ್ಕೆ ಸೇರಿಸಿ ಮನ್ರೋನ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡರೂ ಸಹ 1835ರಲ್ಲಿ ಆ ಭಾಗದ ಆಡಳಿತದ ಭಾಷೆ ಮರಾಠಿಯ ಬದಲು ಕನ್ನಡವೇ ಆಗಬೇಕೆಂದು ನಿರ್ಣಯಿಸಿತು. 1836ರಲ್ಲಿ ಬೆಳಗಾವಿ ಜಿಲ್ಲೆಯೂ 1862ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯೂ ಪ್ರತ್ಯೇಕವಾದವು. 1862ರಲ್ಲಿ ಕನ್ನಡ ಜಿಲ್ಲೆ 2 ಪ್ರತ್ಯೇಕ ಜಿಲ್ಲೆಗಳಾಗಿ ಒಡೆದಾಗ ಉತ್ತರ ಭಾಗದ ಮುಂಬಯಿ ಅಧಿಪತ್ಯಕ್ಕೂ ದಕ್ಷಿಣದ ಭಾಗ ಮದರಾಸ್ ಅಧಿಪತ್ಯಕ್ಕೂ ಸೇರಿದವು. ಹೀಗೆ ವಿವಿಧ ಆಡಳಿತ ವಿಭಾಗಗಳಿಗೆ ಸೇರಿ ಒಡೆದ ಕರ್ನಾಟಕವು ಒಂದಾಗಲು ನಂತರ 121 ವರ್ಷಗಳು ಬೇಕಾದವು.